hello friends, welcome back to my channel. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಸೊ ಈ ವರ್ಷದ ಬರ್ಡೇಗೆ, ನನ್ನ ಬೇಬಿ ಬರ್ಡೇಗೆ ನಾನೇ ಓನ್ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡು ಕೆಲವೊಂದಿಷ್ಟೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಸಾರಿ ಆ್ಯಂಡ್ ಫ್ಯಾಬ್ರಿಕ್ ಎಲ್ಲನೂ ಪ್ರತಿಯೊಂದು. ಆ್ಯಂಡ್ ಹಾಗೆ ಇದು ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ, ಕೆಲವೊಂದಿಷ್ಟು ಅನ್ಬಾಕ್ಸ್ ಮಾಡಿದ್ದೀನಿ. ಹಾಗೆ ಮಟೀರಿಯಲ್ ಕೂಡ ಅಷ್ಟೇ. ನಾನು ಈ ಸತಿ ವೈಟ್ ಕಲರ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋದ ಸತಿ ನಾವು ಹೋದ ವರ್ಷ ಸ್ಕೈ ಬ್ಲೂ ಮತ್ತು ಪೀಚ್ ಕಲರ್ ಎಲ್ಲ ಯೂಸ್ ಮಾಡಿದ್ವಿ. ಹಾಗೆ ಆಲ್ಮೋಸ್ಟ್ ಎಲ್ಲ ಕಲರೂ ಎಲ್ಲನೂ ವಿಯರ್ ಮಾಡಿದ್ವಿ 3 ಜನ ಪೇರ್ ಆಗಿ. ಹಾಗಾಗಿ ಈ ಸತಿ ಫುಲ್ ವೈಟ್ ಆ್ಯಂಡ್ ಬರ್ಡೇಗೆ ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದು ಚೆನ್ನಾಗಿರೋ ಗೌನ್ ಹೊಲಿಬೇಕು ಅಂತ ಅಂದ್ಕೊಂಡು, ಸೊ ಹಾಗಾಗಿ ಈ ರೀತಿಯಾಗಿರೋ ಇದು ಆರ್ಗಂಜು, ಇದು ಸಾರಿ. ಇದು ಹೊರಗಡೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಹಾಗಾಗಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೇನೆ. ಹಾಗಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಹಾಗೆ ನಾನು ಫಸ್ಟು ಇದು ಒಂದು ಕೂಡ ಕಲರು ಆರ್ಡ್ರ್ ಮಾಡಿದ್ದೆ. ಹಾಗೆ ಇದು ಕೂಡ ಅಂದ್ಕೊಂಡೆ, ಬಟ್ ವೈಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬರ್ಡೇಗೆ ಅಂದರೆ ಅಂತ ಹೇಳಿ. ಹಾಗೆ ಇದು ಕೂಡ ಇಬ್ರಿಗೂ ಒಂದೊಂದು. ನನ್ನ ಮೆಜರ್ಮೆಂಟು ಮತ್ತು ಅವಳ ಮೆಜರ್ಮೆಂಟು ಮಾಡಿದರೆ ನನಗೆ 5 ಮೀಟರ್ ಬೇಕಾಗುತ್ತೆ, ಅವಳಿಗೆ ಒಂದು 3 ಮೀಟರ್ 2 ಮೀಟರ್ ಎಲ್ಲ ಆಗುತ್ತೆ. ಸೊ ಇನ್ನು ಅವಳದು ನೋಡಬೇಕು ಎಷ್ಟು ಮೀಟರ್ ಆಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಏನು ಸ್ವಲ್ಪ ಜಾಸ್ತಿ ವಿತ್ತೆಲ್ಲ ಜಾಸ್ತಿ ಬರೋ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ, ಹಾಗಾಗಿ ನೋಡಬೇಕು. ಸೊ ಸೈಜು ಮತ್ತು ಎಷ್ಟು ಲೆಂತು ಎಲ್ಲನೂ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಸೊ ನನಗೆ ಎಸ್ ಸೈಜ್ ಬೇಕು, ಅವಳಿಗೆ ಒಂದು 21, 22 ಸೈಜ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರಿ, ನಾನು ಎಷ್ಟು ಸೈಜ್ ಇಟ್ಕೊಂಡಿದ್ದೀನಿ ಎಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹೇ ಗೈಸ್, ನಾನಿವಾಗ ಬಲೂನ್ ಫ್ರಾಕ್ ಸ್ಟಿಚ್ ಮಾಡೋದಕ್ಕೆ ಅಂತೇಳಿ ಆರ್ಗೆಂಜೋ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಹಾಗೆ ಕಾಟನು ಲೈನಿಂಗ್ ತೊಗೊಂಡಿದ್ದೀನಿ, ವಿತ್ ಜಿಪ್ ಎಲ್ಲ ತೊಗೊಂಡಿದ್ದೀನಿ. ಸೊ ಮಟ್ರಿಯಲ್ ಎಲ್ಲ ಏನೇನು ಬೇಕೋ ಇದು ಕೂಡ ಅಷ್ಟೇ, ಕೆಳಗಡೆ ಅಂಚಿಗೆ ಹಚ್ಚೋದಕ್ಕಂತ ತೊಗೊಂಡಿದ್ದೀನಿ. ಇದರಿಂದ ಜಾಸ್ತಿ ಚೆನ್ನಾಗಿ ಹೀಗೆ ಉಪ್ಪಿ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಇವಳದು ಅಳತೆ ತೊಗೊತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಅಂತೇಳಿ. ಇವಳ ಹೈಟಿಗೆ ನಾನಿವಾಗ ಇವಳದು 23 ಸೈಜ್ ತೊಗೊಂಡಿದ್ದೀನಿ. ಹಾಗೆ ಸೊಂಟ ಇದೆಲ್ಲನೂ ಎಷ್ಟು ಬೇಕೋ ಅಷ್ಟು ಅಳತೆ ತೊಗೊಂಡಿದ್ದೀನಿ. ಇವಳದು 13 ಇರೋದ್ರಿಂದ ನನಗೆ ಎಲ್ಲ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ತೊಗೊತಾ ಇದ್ದೀನಿ. ನಾನಿಲ್ಲಿ ಹೈಟ್ಗೆ ಟೋಟಲಾಗಿ 24 ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಸೈಜು ಇಟ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ಕಟ್ಟಿಂಗಿಂದ ಸ್ಟಾರ್ಟ್ ಮಾಡೋಣ. ಸೊ ನಾನಿವಾಗ ಫಸ್ಟು ನನ್ನ ಫ್ರಾಕ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಈ ಫ್ರಾಕ್ ನನಗೆ ಕರೆಕ್ಟಾಗಿ ಲೆಂತ್ ಎಲ್ಲ ಕರೆಕ್ಟಾಗಿದೆ, ಹಾಗಾಗಿ ಇದ್ರದ್ದೇ ಆದ ಅಳತೆ ನಾನು ತೊಗೊತಾ ಇದ್ದೀನಿ. ಸೊ ಇದು 31 ಸೊಂಟದಿಂದ ಕೆಳಗಡೆ 31 ಇದೆ, ಅದಕ್ಕಿಂತ ಮೇಲೆ 15 ಇದೆ. ಸೊ ಅದನ್ನು ನೋಡಿಕೊಂಡು ನಾನು ತೊಗೊತಾ ಇದ್ದೀನಿ. ಟೋಟಲಾಗಿ 46 ಅಥವಾ 47, 48 ಈ ರೀತಿ ಎಲ್ಲ ಬರಬೇಕು. ಸೊ ಹಾಗೆ ತೊಗೊತಾ ಇದ್ದೀನಿ. ಟೋಟಲ್ 46 ಅಂತ ಅಂದ್ಕೊಳ್ಳಿ. ನಾವು ಜಾಸ್ತಿ ಒಂದು 2 ಇಂಚ್ ನಾವು ಎಕ್ಸ್ಟ್ರಾನೇ ಇಟ್ಕೋಬೇಕಾಗತ್ತೆ, ಹಾಗಾಗಿ ಟೋಟಲ್ 46 ಇಟ್ಕೊಂಡಿದ್ದೀನಿ. 44 ಈ ಥರ ಎಲ್ಲ ಬರುತ್ತೆ ಸ್ಟಿಚ್ ಆದಮೇಲೆ. ಸೊ ಇವಾಗ ನಾನು ನನ್ನ ಫ್ರಾಕಿಗೆ ಸಿಲ್ಕ್ ಏನು ಮಟೀರಿಯಲ್ ಬರುತ್ತೆ ಅದು ತೊಗೊಂಡಿದ್ದೀನಿ. ಈ ರೀತಿ ಶೈನಿಂಗ್ ಇರೋದು ಎಲ್ಲನೂ 5 ಮೀಟ್ರ್, ಇದು 5 ಮೀಟರ್ ಮತ್ತು ಆರ್ಗೆಂಜೋ ಫ್ಯಾಬ್ರಿಕ್ ಕೂಡ 5 ಮೀಟ್ರ್ ತೊಗೊಂಡಿದ್ದೀನಿ. ಸೊ ನಾನಿವಾಗ ಫಸ್ಟು ಮೇಲಿಂದು ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ನೀವು. ಸೊ ಈ ರೀತಿ ಉದ್ದಕ್ಕೆ ಹಾಕ್ಕೊಂಡು ಸೊ 4 ಭಾಗ ಮಡಿಚ್ಬಿಟ್ಟು ಅದರಿಂದ ನಾವು ಅಳತೆನ ತೊಗೋತಾ ಇದ್ದೀನಿ. ಸೊ ನಾನಿವಾಗ ಎಕ್ಸ್ಟ್ರಾ ಏನು ಇದೆಲ್ಲ ದಾರ ಎಲ್ಲ ಬಂದಿರುತ್ತಲ್ವ, ಸೊ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ನನಗೆ ಮೇಲಿಂದು ಸೊ ಏನಿದೆ ಎಷ್ಟು ಉದ್ದ ಬೇಕು ಅದನ್ನು ಇಟ್ಕೊತಾ ಇದ್ದೀನಿ. ಸೊ ನನಗೆ 13 ಈ ರೀತಿ ಕರೆಕ್ಟಾಗುತ್ತೆ, 13 ಅಥವಾ 14 ಈ ರೀತಿ ಕರೆಕ್ಟಾಗುತ್ತೆ. ಸೊ ಹಂಗಾಗಿ ನಾನು ಅಷ್ಟೇ ಇಟ್ಕೊತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಉದ್ದ ಇಟ್ಕೊತಾ ಇಲ್ಲ. ಸ್ವಲ್ಪ ಕರೆಕ್ಟಾಗಿ 13 ಅಥವಾ 12 ಬರಬೇಕು ಸ್ಟಿಚ್ ಆದಮೇಲೆ. ಸೊ ಈ ರೀತಿ ಇಟ್ಕೊತಾ ಇದ್ದೀನಿ. ಸೊ ನಾವಿವಾಗ 4 ಫೋಲ್ಡ್ ಮಾಡಿ ಸೊ ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾನು ನೆಕ್ಕು ಹಾಗೆ ಶೋಲ್ಡರ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ನೆಕ್ಕಿಗೆ 2 ಇಂಚ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಡೀಪ್ಗೆ ನಾನು 530 ಎಲ್ಲ ಇಟ್ಕೋಬೋದು. ಸೊ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೋದು. ನಾನು ಜಾಸ್ತಿ ಅಂದರೆ 5 ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 3 ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಶೋಲ್ಡರ್ ಬಂದು 530 ಈ ಥರ ಇಟ್ಕೊಂಡಿದ್ದೀನಿ.
ಸೊ ಇದು ನನಗೆ ಕರೆಕ್ಟ್ ಆಗುತ್ತೆ. ಸೊ ಹಾಗೆ ನಾನಿಲ್ಲಿ ಯಾವ ರೀತಿ ಈ ಡ್ರೆಸ್ನ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಬರ್ತಿದ್ದೀನಿ ಕೂಡ. ಸೊ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ. ಆ್ಯಂಡ್ ಇವಾಗ ನಾನು ಮೇನ್ ಏನು ಫ್ಯಾಬ್ರಿಕ್ ಇರುತ್ತೆ ಆರ್ಗೆಂಜಾ ಫ್ಯಾಬ್ರಿಕ್ನ ಅದು ಕೂಡ ಅಷ್ಟೇ 4 ಫೋಲ್ಡ್ ಮಾಡಿ ಸೊ ಅದನ್ನು ಮಡ್ಚಿಟ್ಕೊಂಡು ಅದು ಕೂಡ ಕಟ್ ಮಾಡಬೇಕು. ಸೊ ನಾವಿವಾಗ ಅಸ್ತರು ಅಂದರೆ ಲೈನಿಂಗು ಮತ್ತು ಇದು ಮೇನ್ ಫ್ಯಾಬ್ರಿಕ್ಕು ಸೊ ಎಲ್ಲನೂ ಕೂಡ ಒಂದೇ ಸತಿ ನಾವು ಕಟ್ ಮಾಡ್ಕೋಬೋದು. ಸೊ ನೆಕ್ಕು ಸೇಮ್ ಇದ್ದರೆ ಬ್ಯಾಕು ಫ್ರಂಟ್ ಎಲ್ಲನೂ ಒಂದೇ ಸತಿ ಕಟ್ ಮಾಡ್ಬೋದು. ಬಟ್ ಇಲ್ಲ ಅಂತಂದರೆ ನಾವು ಸಪ್ರೇಟಾಗಿ ಕೂಡ ಕಟ್ ಮಾಡ್ಬೋದು. ಸೊ ನಾನಿವಾಗ ಇಲ್ಲಿ ಸಪ್ರೇಟಾಗಿ ಎರಡೆರಡು ಕಟ್ ಮಾಡ್ತೇನೆ, ಬ್ಯಾಕ್ ಆ್ಯಂಡ್ ಫ್ರಂಟು. ಸೊ ನಾನಿಲ್ಲಿ ಫ್ರಂಟು ಒಂದು ಸ್ವಲ್ಪ ವಿ ಶೇಪ್ ಇಡ್ತಾಯಿದ್ದೀನಿ ಆ್ಯಂಡ್ ಬ್ಯಾಕ್ ಯಾವುದಾದ್ರೂ ಸ್ಕ್ವೇರ್ ಅಥವಾ ರೌಂಡ್ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಸೊ ಇಲ್ಲಿ 4 ಈ ಕಡೆ 2 ಪೀಸು, ಈ ಕಡೆ 2 ಪೀಸು, ಫ್ರಂಟ್ ಆ್ಯಂಡ್ ಬ್ಯಾಕ್. ಹಾಗೆ ನಾನು ಬ್ಯಾಕ್ ಸೈಡ್ ಜಿಪ್ ಇಡೋದ್ರಿಂದ ಸೊ ಈ ಕಡೆ ಇದು ಬ್ಯಾಕ್ದು ಆಮೇಲೆ ಕಟ್ ಮಾಡ್ಕೊತೀನಿ. ಸೊ ಇವಾಗ ನಾನು ಫ್ರಂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ವಿ ಶೇಪ್ ಬರಬೇಕು, ಆ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ರೌಂಡು ಸ್ಕ್ವೇರು ಯಾವ್ದು ಬೇಕಾದರೂ ಕಟ್ ಮಾಡ್ಕೋಬೋದು. ನನಗೆ ಇವಾಗ ಸದ್ಯಕ್ಕೆ ವಿ ಶೇಪ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ವಿ ಶೇಪ್ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಅಷ್ಟೇ ಶೋಲ್ಡರ್ ಏನು ನಾವು ಸ್ಕ್ವೇರಾಗಿ ಕಟ್ ಮಾಡ್ತೀವಿ ಅದರಿಂದ 1.5 ಇಂಚು ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೋಬೇಕು. ಸೊ ನಾನು ಮತ್ತು ನನ್ನ ಬೇಬಿದು ಈ ರೀತಿ ಬರಬೇಕು, ಅಂದರೆ ಫ್ರಾಕು. ಸೊ ಹಾಗೆ ಡಯಾಗ್ರಾಮ್ ತಗೊಂಡಿದ್ದೀನಿ. ಸೊ ಅದೇ ರೀತಿ ನಾನಿವಾಗ ಸ್ಟಿಚ್ ಮಾಡ್ತೀನಿ. ಸೊ ಫುಲ್ ಬಲೂನ್ ಫ್ರಾಕ್ ಬರಬೇಕು, ಆ ರೀತಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ನಂದು ಜಸ್ಟ್ ಫ್ಯಾಬ್ರಿಕ್ಗೆ ತುಂಬ ಜಾಸ್ತಿ ಬಂದಿರೋದು 5 ಮೀಟ್ರೆಲ್ಲ ಬರುತ್ತೆ. ಸೊ ಹಂಗಾಗಿ ಒಳಗಡೆ ಕ್ಯಾನ್ ಎಲ್ಲ ನಾನೇನು ಹಾಕ್ತಾಯಿಲ್ಲ, ಜಸ್ಟ್ ಇದೇ ಬರುತ್ತೆ, ನೋಡ್ತಾ ಇರಿ. ಸೊ ನಾನಿವಾಗ ಫಸ್ಟು ಮೇಲಿನ ಪಾರ್ಟೆಲ್ಲ ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ನೆಕ್ಕು ತಿರುಗಿಸ್ಕೊತಾ ಇದ್ದೀನಿ. ಸೊ ನಾವಿವಾಗ 2 ಜಾಯಿಂಟ್ ಮಾಡಿ ಸೊ ಈ ರೀತಿ ಹೊಲ್ಕೋಬೇಕು. ಸೊ ಅದಾದಮೇಲೆ ನಾವು ಅದನ್ನು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಸೊ ನಾನು ತೋರಿಸ್ತೀನಿ, ಅದನ್ನು ತಿರುಗಿಸ್ಬಿಟ್ಟು ಮತ್ತು ನಾನೀಗ ಸ್ಟಿಚ್ ಮಾಡಬೇಕು. ಸೊ ಮೇಲಿಂದು ರೆಡಿ ಆಗುತ್ತೆ. ಆ್ಯಂಡ್ ಹಾಗೆ ನಾನು ಇದಕ್ಕೆ ಲೇಸ್ ಕೂಡ ತೊಗೊಂಡಿದ್ದೀನಿ. ನಾವಿನ್ನು ಚೆನ್ನಾಗಿ ಏನಾದರೂ ಲೇಸು ಅದು ಇದು ಎಲ್ಲನೂ ಹಚ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಾನಿಲ್ಲಿ ಬ್ಯಾಕಿಗೆ ಜಿಪ್ ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ವಿ ಶೇಪ್ ರೆಡಿ ಆಯಿತು. ಸೊ ನಾನು ಇದನ್ನು ಟೋಟಲಿ 2 ಫ್ರಾಕ್ ಹೊಲಿಯೋದಕ್ಕೆ ಒಂದು 4 ಡೇಸ್ ಅಥವಾ 2 ಡೇಸ್ ತೊಗೊಂಡಿದ್ದೀನಿ, 4 ಡೇಸ್ ಏನೋ ಗೊತ್ತಿಲ್ಲ. ಸೊ ಎಲ್ಲ ಕೆಲಸ ಆದಮೇಲೆ ಇದೆಲ್ಲ ಮಾಡ್ಕೊತಾ ಇದ್ದೆ ನಾನು. ಸೊ ನಾನಿವಾಗ ನೆಕ್ಕು ಆ್ಯಂಡ್ ಬ್ಯಾಕ್ದು ಇದು ಹೊಲ್ಕೊತಾ ಇರೋದು. ಸೊ ಹಾಗಾಗಿ ಇಲ್ಲಿ ನಾನು ಹಿಂದೆ ಸ್ಕ್ವೇರ್ ಇಟ್ಟಿದ್ದೀನಿ, ಹಾಗೆ ಇಲ್ಲಿ ಜಿಪ್ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲೇ ನನಗೆ ಸ್ಟಿಚ್ ಮಾಡಿ ರೂಢಿ ಇರೋದ್ರಿಂದ ನಾನು ಪೆನ್ನಿಂದನೇ ಕಟ್ ಮಾಡ್ಕೋತೀನಿ, ಹಾಗೆ ಬೇಗನೂ ಕಟ್ ಮಾಡ್ಕೋತೀನಿ, ನನಗೇನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ನನ್ನ ಅಳತೆ ನನಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಹಂಗಾಗಿ ಆ್ಯಂಡ್ ಸಿಲ್ಕ್ ಏನು ಮೆಟೀರಿಯಲ್ ಇತ್ತು ಸ್ವಲ್ಪ ಲೋ ಕ್ವಾಲಿಟಿ ಇತ್ತು. ಸೊ ಹಂಗಾಗಿ ಸ್ವಲ್ಪ ದಾರ ಎಳಿತಾಯಿತ್ತು, ಹಾಗಾಗಿ ಎಳೆ ಬರ್ತಾಯಿತ್ತು. ತುಂಬ ಏನು ಚೀಪ್ ಕ್ವಾಲಿಟಿ ಇಲ್ಲ, ಬಟ್ ಇಟ್ಸ್ ಓಕೆ, ಆನ್ಲೈನಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇವಾಗ ಬ್ಯಾಕ್ ಕೂಡ ಫ್ರಂಟ್ ಹೇಗೆ ಮಾಡಿದೆ ಹಾಗೆ ಇಲ್ಲಿ ಕೂಡ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿ ಜಿಪ್ ಹಾಕೋದ್ರಿಂದ ನಾನು ಸೆಂಟ್ರ್ ಪಾರ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಜಿಪ್ ಕೂಡ ಅಷ್ಟೇ ಜಿಪ್ಪೆಲ್ಲ ಸ್ಟಿಚ್ ಮಾಡಿಕೊಂಡೆ. ಸೊ ನೋಡ್ಬೋದು ಈ ರೀತಿ ಜಿಪ್ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಇದನ್ನು ತಿರ್ಗಿಸ್ಕೊಂಡು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೇಲಿಂದು ಸೊ ಇವಾಗ ಪರ್ಫೆಕ್ಟಾಗಿ ರೆಡಿ ಆಯಿತು. ಆ್ಯಂಡ್ ಇವಾಗ ತಿರುಗಿಸ್ಕೋದಂಗೆ ಒಳಗಡೆ ಬಟ್ಟೆ ಕೂಡ ಹಚ್ಚಿದ್ದೀನಿ, ಅದನ್ನೆಲ್ಲ ನಾನು ಆಮೇಲೆ ಸ್ಟಿಚ್ ಮಾಡ್ಕೊತೀನಿ. ಆ್ಯಂಡ್ ಇದು ನಾವು ಶೋಲ್ಡರ್ ಕೂಡ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇದು ಕಾಣಿಸ್ಬಾರ್ದಂದರೆ ಫಸ್ಟು ಸ್ಟ್ರೈಟಲ್ಲೇ ಹೊಲಿದು ಅದಾದಮೇಲೆ ತಿರುಗಿಸಿ ಈ ರೀತಿ ಹೊಲಿದ್ರೆ ನಮಗೆ ಏನು ಸ್ಟಿಚ್ ಮಾಡಿರೋದೆಲ್ಲ ಕಾಣಿಸೋದಲ್ಲ, ಆಮೇಲೆ ಎಳೆಯೋಕ್ಕೂ ಕೂಡ ಬರೋದಿಲ್ಲ. ನೋಡಿ ಈ ರೀತಿ ಕಾಣಿಸುತ್ತೆ. ಸೊ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಥ್ರೆಡ್ ಎಲ್ಲ ನೀಟಾಗಿ ಕಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಆರ್ಗೆಂಜು.
ಸೊ ಇವಾಗ ನಾನು ಕೆಳಗಡೆ ಫ್ರಾಕ್ ಏನು ಉದ್ದ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿವಾಗ ಫ್ಯಾಬ್ರಿಕ್ಕು ಪ್ಲಸ್ ಸಾರಿ ಇದೆಲ್ಲ ತೊಗೊಂಡಿದ್ದೆ. ಎಲ್ಲನೂ 4 ಮೀಟ್ರ್ 5 ಮೀಟ್ರ್ ಎಲ್ಲ ಬಂದಿತ್ತು. ಅದ್ವಿಕಾ ಪ್ಲಸ್ ನನಗೆ ಎಲ್ಲನೂ. ಸೊ ಹಂಗಾಗಿ ಇಲ್ಲಿ ನಾನು 5 ಮೀಟ್ರ್ ಎಲ್ಲನೂ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಒಂದು ಫ್ಯಾಬ್ರಿಕ್ನ ಫುಲ್ಲು ಅದ್ವಿಕಾಗೋಸ್ಕರ ಒಂದು ಎತ್ತಿಟ್ಟಿದ್ದೀನಿ. ನಾನು 5 ಮೀಟ್ರ್ ಫ್ಯಾಬ್ರಿಕ್ ಕೂಡ ಎಲ್ಲನೂ ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನೋಡ್ಬೋದು ನಾನಿವಾಗ ಸ್ಲೀವ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಅಷ್ಟೇ ಪಫ್ ಸ್ಲೀವ್ಸು ಆ್ಯಂಡ್ ವಿತ್ ಇಲ್ಲಿ ಎಲಾಸ್ಟಿಕ್ ಕೂಡ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಹಂಗಾಗಿ ಇಲ್ಲಿ ಈ ರೀತಿ ಫಸ್ಟು ಈ ರೀತಿ ಹೊಲ್ಕೋಬೇಕು. ಅದರೊಳಗಡೆ ಎಲಾಸ್ಟಿಕ್ ಹಾಕಿಬಿಟ್ಟು ಸೊ ಅದಾದಮೇಲೆ ನಾವು ಹಾಕ್ಕೊಂಡಾಗ ಅದು ಪಪ್ಪು ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ನ ನಾನು ಉದ್ದಕ್ಕೆ 7 ಇಟ್ಕೊಂಡಿದ್ದೀನಿ. ಸೊ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಈ ರೀತಿ ಹೊಲ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಸೊ ನಾನಿವಾಗ ಮತ್ತು ಅದನ್ನು ಸ್ಟಿಚ್ ಮಾಡಿಕೊಂಡು ಇದ್ರ ಒಳಗಡೆ ಇಲಾಸ್ಟಿಕ್ಕನ್ನು ಹಾಕಿ ಇದ್ರ ಒಳಗಡೆ ಪಿನ್ನಿಂದ ಇಲಾಸ್ಟಿಕ್ ಹಾಕಿ ಈ ರೀತಿ ಮಾಡೋದ್ರಿಂದ ಈ ರೀತಿ ನೆರಕೆ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ ಸ್ಲೀವ್ಸು. ಸೊ ಹಂಗಾಗಿ ಇಬ್ಬರಿಗೂ ಕೂಡ ಅಷ್ಟೇ ಇದೇ ರೀತಿ ಸ್ಲೀವ್ಸನ್ನು ಮಾಡಿದ್ದೀನಿ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಗೇನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಲೀವ್ಸು ಆ್ಯಂಡ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಕೆಳಗಡೆ ಫ್ರಾಕ್ ಉದ್ದ ಎಷ್ಟು ಬೇಕೋ ಅದನ್ನು ಜಸ್ಟ್ ಸ್ಟಿಚ್ ಮಾಡೋದಷ್ಟೇ ಇತ್ತು. ಸೊ ನನಗೆ ಅಪ್ಪರ್ ಬಾಡಿದು ಅದೆಲ್ಲ ರೆಡಿ ಆಯ್ತು. ಇವಾಗ ಇನ್ನು ಲೋವರ್ ಬಾಡಿದು ಸ್ಟಿಚ್ ಮಾಡ್ತಾಯಿದ್ದೀನಿ. ಲೋವರ್ ಬಾಡಿ ತುಂಬ ಈಸಿ ಆ್ಯಂಡ್ ಬೇಗ ಆಗುತ್ತೆ. ಬಟ್ ಸ್ವಲ್ಪ ಏನೋ ಹಿಡ್ಕೊಳ್ಳೋದ್ರಲ್ಲಿ ಲೇಟ್ ಆಗುತ್ತೆ. ಈ ಥರ ನೀರಿಗೆ ಮಾಡ್ಕೋಬೇಕು. ಇದು ಲೈನಿಂಗು ಆ್ಯಂಡ್ ಮೇನ್ ಫ್ಯಾಬ್ರಿಕ್ಕು ಆರ್ಗೆನ್ಸು. ಸೊ ಎರಡೂ ಸೇಮ್ ಇದೇ ರೀತಿ ಮಾಡಬೇಕು. ಆ್ಯಂಡ್ ತುಂಬ ತೆಳುವಾಗಿರೋದ್ರಿಂದ ಇದನ್ನು ಜಾಸ್ತಿ ಏನು ಉಬ್ಬಲ್ಲ. ಅಂದರೆ ಇದನ್ನು ನಾವು ಹಾಕ್ಕೊಂಡಾಗ ದಪ್ಪ ಏನು ಕಾಣಲ್ಲ, ನಾರ್ಮಲಾಗಿ ಕಾಣ್ತೀವಿ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಮಗೆ ಬಲೂನ್ ಥರ ಅಂದರೆ ಫೀಲ್ ಆಗುತ್ತೆ ಹಾಕ್ಕೊಂಡಾಗ. ತುಂಬ ಉಬ್ಬಿ ನಿಲ್ಲುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಕ್ಯಾನ್ ಆಗಲಿ ಇದೆಲ್ಲ ಯಾವುದು ಅವಶ್ಯಕತೆ ಇರಲ್ಲ. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ನಾನು ಫುಲ್ 5 ಮೀಟ್ರೆಲ್ಲ ಈ ರೀತಿ ನೇರಿಗೆ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಇದು. ಸೊ ನನ್ನ ಸೊಂಟದ ಅಳತೆಗೆ ಸೊ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ನನ್ನದು 25-27 ಎಲ್ಲ ಬರುತ್ತೆ. ಸ್ವಲ್ಪ ನಾನು ಸ್ವಲ್ಪ ಲೂಸಾಗಿ ಇಟ್ಕೋಬೇಕು ಅಂತ 30 ಇಟ್ಕೊಂಡಿದ್ದೀನಿ. ಸೊ 15 ಬರಬೇಕು. 30 ಟೋಟಲಿ 30 ಇಟ್ಕೊಂಡಿದ್ದೀನಿ. ಫೈನಲಾಗಿ ಇದು ಲೋವರ್ ಬಾಡಿದು ರೆಡಿ ಆಯಿತು. ಸೊ ವಿತ್ ಲೈನಿಂಗ್ ಆ್ಯಂಡ್ ಮೇನ್ ಫ್ಯಾಬ್ರಿಕ್ ಆರ್ಗೆನ್ಸ 2 ಲೇಯರ್ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಡ್ರೆಸ್ಸಿಗೆ 2 ಲೇಯರ್ಸ್ ಮಾತ್ರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಬೆಲ್ಟು, ಸೊಂಟದ ಬೆಲ್ಟು ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಒಂದು ರೋಸ್ ಕೂಡ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಏನು ಅಪ್ಪರ್ ಬಾಡಿ ಏನು ಬರುತ್ತಲ್ಲ ಅಲ್ಲೇ ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಮೇಲುಗಡೆನೇ ಕಾಣಿಸುತ್ತೆ. ಸೊ ಸಪ್ರೇಟಾಗಿ ನಾನು ಹಿಂದೆ ಬ್ಯಾಕ್ ಸೈಡೆಲ್ಲ ಹಚ್ತಾರಲ್ಲ ಆ ಥರ ಹಚ್ತಿಲ್ಲ. ಫೈನಲಾಗಿ ಈ ರೀತಿ ನನ್ನ ಫ್ರಾಕು ರೆಡಿ ಆಯಿತು. ಆ್ಯಂಡ್ ಇಲ್ಲಿ ಒಂದು ರೋಸ್ ಕೂಡ ಆಮೇಲೆ ಲಾಸ್ಟಲ್ಲಿ ಹಚ್ತೇನೆ. ಸೊ ಫೈನಲಿ ನನ್ನ ಫ್ರಾಕ್ ಅಂತೂ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ಆ್ಯಂಡ್ ಇದು ಕೂಡ ಹಚ್ಚಿದ್ದೀನಿ. ಸೊ ಅದರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ. ಸೊ ಅದ್ವಿಕನ ಡ್ರೆಸ್ ಸ್ಟಿಚ್ ಮಾಡಬೇಕು ಇವಾಗ. ಸೊ ನಾನು ಆಲ್ರೆಡಿ ಅಳತೆ ಎಲ್ಲ ಹೇಳಿದೆ. ಅವಳದು 24 ಇಟ್ಟಿದ್ದೀನಿ ಲಾಂಗಿಗೆ, ಉದ್ದಕ್ಕೆ ಟೋಟಲಿ 24 ಇಟ್ಟಿದ್ದೀನಿ. ಆ್ಯಂಡ್ ಮೇಲಿಂದ ಬಂದು 10 ಈ ರೀತಿ ಬರುತ್ತೆ. ಕೆಳಗಡೆದು ಒಂದು 13 14 ಈ ಥರ ಇಟ್ಟಿದ್ದೀನಿ. ಹಾಗಾಗಿ ಟೋಟಲಿ 24 ಬರುತ್ತೆ. ನಮ್ಗೆ ಎಷ್ಟು ಉದ್ದ ಬೇಕೋ ಅದಕ್ಕಿಂತ ಒಂದು ಇಂಚು ಜಾಸ್ತಿ ಇಟ್ಕೊಳ್ಳೋದಷ್ಟೇ. ಸೇಮ್ ನನ್ನ ಡ್ರೆಸ್ ಏನು ಕಟ್ ಮಾಡಿದೆ ಹಾಗೆ ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಸೇಮ್ ಬಟ್ ಡಿಫ್ರೆಂಟ್ ಸೈಜ್ ಅಷ್ಟೇ. ನಾನು ಇವಾಗ ಸ್ಲೀವ್ಸ್ ಕಟ್ ಮಾಡಿಕೊಂಡು ಆ್ಯಂಡ್ ಈ ವಿಡಿಯೋ ತುಂಬ ದಿನ ಆಯಿತು. ನಾನು ಇವಾಗ ಅಪ್ಲೋಡ್ ಮಾಡೋ ಟೈಮ್ ಬಂದಿದೆ. ಸೊ ನಾನಿವಾಗ
ಅವಳದು ನೆಕ್ಕು ಶೋಲ್ಡರೆಲ್ಲ ಕಟ್ ಮಾಡ್ಕೊಂಡೆ. ಆ್ಯಂಡ್ ಒಂದೇ ಸತಿಗೆ ಇದನ್ನೆಲ್ಲ ಅವಳದು ಕಟ್ ಮಾಡ್ತಾಯಿದ್ದೀನಿ. ಯಾಕಂತಂದ್ರೆ ಇವಳದು ನಾನು 4 ಲೇಯರ್ ಹಾಕ್ತಾಯಿದ್ದೀನಿ. ಸೊ ಇವಳು ಪುಟಾಣಿ ಅಲ್ವಾ, ಹಾಗಾಗಿ ಇವಳದು ಬೇಗನೆ ಆಯಿತು ಡ್ರೆಸ್ಸು. ಆ್ಯಂಡ್ ಇವಳದು 4 ಲೇಯರ್ ಏನಂತಂದ್ರೆ ಲೈನಿಂಗು, ಇವಳದು ನಾನು ಸಿಲ್ಕು ಹಾಗೆ ಕಾಟನ್ನು ಮತ್ತು ಒಂದು ನೆಟ್ಟು ಫ್ಯಾಬ್ರಿಕ್ಕು, ಸೊ 3 ಲೇಯರ್ ಒಳಗಡೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಮೇನ್ ಫ್ಯಾಬ್ರಿಕ್ ಬಂದು ಆರ್ಗೆನ್ಜಾ ಇಟ್ಟಿದ್ದೀನಿ. ಸೊ ಹಂಗಾಗಿ ಅವಳದು ಸ್ವಲ್ಪ ಇನ್ನೂ ಜಾಸ್ತಿ ಒಪ್ಕೊಳ್ಳುತ್ತೆ ಬಲೂನ್ ಥರ. ಸೊ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೇಮ್ ಇದಕ್ಕೆ ಹೇಗೆ ನೆರಿಗೆ ಮಾಡಿ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಮಾಡಿದ್ದೀನಿ. ಸೊ ಕೆಳಗಡೆ ಕೂಡ ಅಷ್ಟೇ ಎಲ್ಲನೂ. ಸೊ ನಾನಿವಾಗ ಕಾಟನ್ ಕೂಡ ಅಷ್ಟೇ ನೆರಿಗೆ ಮಾಡಬೇಕು. ಕಾಟನ್ ಸ್ವಲ್ಪ ನೆರಿಗೆ ಕಡಿಮೆ ಮಾಡಿದ್ದೀನಿ. ಆ್ಯಂಡ್ ಸೊ ಇದು ಕೂಡ ಅಷ್ಟೇ ಫ್ರಾಕಿಗೆ ಕೆಳಗಡೆ ಹಚ್ಚೋದಕ್ಕಂತ ಇದು ಏನು ನೆಟ್ ಫ್ಯಾಬ್ರಿಕ್ ಇದಂತೂ ನನಗೆ ತುಂಬ ಟೈಮ್ ತೊಗೊಂತು. ಸೊ ನಾನು ಇದನ್ನು ಇನ್ನೂ ಫ್ರಾಕ್ ಇನ್ನೂ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಈ ರೀತಿ ಮಾಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಫೈನಲಾಗಿ ಲುಕ್ಕು ಹೊರಗಡೆ ಅಂದರೆ ಹೊರಗಡೆ ತಂದಂಗೆ ಅನಿಸುತ್ತೆ, ಮನೇಲಿ ಸ್ಟಿಚ್ ಮಾಡಿದಂಗಂತೂ ಅನಿಸಲ್ಲ. ಸೊ ನಾವು ನೋಡಿ ನೆಟ್ಟಿದು ಉಳಿದು 2 ಲೇಯರ್ ನೆಟ್ ಹಾಕಿದ್ದೀನಿ ಒಳಗಡೆ. ಸೊ ಅದಕ್ಕೆ ಮತ್ತೆ ಈ ರೀತಿ. ಸೊ ಇದಂತೂ ಇದೇನು ತೋರಿಸ್ದೆ ನಾನಿವಾಗ, ಇದಂತೂ ತುಂಬ ಹೊತ್ತು ಟೈಮ್ ತೊಗೊಂಡು. ಸೊ ಒನ್ ಡೇ ನಾನು ಇವಳಿಗೆ ಫುಲ್ ಡೇ ಕೂತ್ಕೊಂಡಿದ್ದೀನಿ ಇವಳದು ಡ್ರೆಸ್ ಸ್ಟಿಚ್ ಮಾಡೋದಕ್ಕೆ. ಸೊ ನೆಟ್ಟು ಪ್ಲಸ್ ಕಾಟನ್ ಆ್ಯಂಡ್ ಸಿಲ್ಕ್ ಆ್ಯಂಡ್ ವಿತ್ ಆರ್ಗೆಂಜೋ, ಸೊ ಈ ರೀತಿ ಹಾಕ್ತಾಯಿದ್ದೀನಿ. ಸೊ ತುಂಬ ಟೈಮ್ ತೊಗೊಂತು. ಸೊ ಅದಕ್ಕೆ ಅನಿಸುತ್ತೆ ಮೇ ಬಿ ಬೇಬೀಸ್ದೆಲ್ಲ ಡ್ರೆಸ್ಸು ತುಂಬ ಕಾಸ್ಟ್ಲಿ ಇದೆ. ನೋಡಿ ಈ ರೀತಿ ಎಷ್ಟೊಂದು ಉಪ್ಪಿ ನಿಲ್ತಾ ಇದೆ, ಫ್ರಾಕ್ ಬಲೂನ್ ಥರನೇ ಕಾಣಿಸ್ತಾ ಇದೆ, ಎಷ್ಟೊಂದು ಕ್ಯೂಟ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಸ್ಟಿಚ್ ಮಾಡಿದರೆ ನನಗೆ ಕೂಡ ಬರುತ್ತೆ, ಬಟ್ ನಾನು ಅವಳಿಗೆ ಅಂದರೆ ಅವಳ ಸೈಜ್ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಸೊ ನಾನು ಇವಾಗ 4 ಲೇಯರ್ ಇರುತ್ತಲ್ವ, ಸೊ ಅದನ್ನೆಲ್ಲ ನಾನು ಇವಾಗ ಒಂದೊಂದಾಗಿ ಜಾಯಿಂಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸೊಂಟದ ಅಳತೆ ಒಂದು 18 ಈ ಥರ ಇದೆ. ಹಾಗಾಗಿ ನಾನು ಇದನ್ನು ಆ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಟೋಟಲಾಗಿ 4 ಪೀಸನ್ನು ರೆಡಿ ಆಯ್ತು ಇವಾಗ. ಆ್ಯಂಡ್ ಇವಾಗ ಮೇಲಿನ ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿನ ನಾನು ಇವಾಗ ಜಾಯಿಂಟ್ ಮಾಡ್ತೀನಿ. ಸೊ ನೋಡಿ ಫೈನಲಾಗಿ ಈ ರೀತಿ ಬಂತು. ಹಾಗೆ ಇವಳಿಗೂ ಕೂಡ ಅಷ್ಟೇ ಸೊಂಟದ ಬೆಲ್ಟು ಸ್ವಲ್ಪ ದಪ್ಪದಾಗೆ ಮಾಡ್ತಾಯಿದ್ದೀನಿ, ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಆ್ಯಂಡ್ ವಿತ್ ರೋಸ್ ಕೂಡ ಅಷ್ಟೇ ಇದರಿಂದನೇ ಮಾಡಿದ್ದೀನಿ. ಸೊ ಇದನ್ನು ನಾವು ಹಿಂದೆ ಬ್ಯಾಕ್ ಸೈಡ್ ಕಟ್ಕೋಬೋದು ಅಥವಾ ಫ್ರಂಟ್ ಕಟ್ಕೋಬೋದು. ಹಾಗೆ ನನಗೂ ಕೂಡ ಸೇಮ್ ಮಾಡಿದ್ದೀನಿ. ಆ್ಯಂಡ್ ಇವಳಿಗೂ ಕೂಡ ಸೇಮ್ ಸ್ಟಿಚ್ ಮಾಡ್ತಾನೆ ಅದೇ ರೀತಿ. ಸೊ ಇಲ್ಲೇ ನಾನು ಮೇಲಿಂದೆಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ. ಇದೇ ಸ್ವಲ್ಪ ಬೇಗ ಆಗುತ್ತೆ, ಬಟ್ ತುಂಬ ಲೇಯರ್ಸ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗುತ್ತೆ. ಪ್ರಾಕ್ಟೀಸ್ ಇದ್ದರೆ ಇಂಥ ಏನಾಗಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆಗುತ್ತೆ ಅಷ್ಟೇ. ಬಟ್ ತುಂಬ ಲೇಯರ್ ಇರೋದ್ರಿಂದ ಹಿಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆ್ಯಂಡ್ ಇವಾಗ ಇವ್ರದ್ದು ಫ್ರಾಕ್ ರೆಡಿ ಆಯಿತು. ಸೊ ನಾನು ಇದಕ್ಕೆ ಇನ್ನು ಸ್ಟೋನು ಹಾಗೆ ಮುತ್ತು, ಸೊ ಇದನ್ನೆಲ್ಲ ಫೈನಲಾಗಿ ಹಚ್ತಾಯಿದ್ದೀನಿ. ಇವಳಿಗಂತೂ ತುಂಬಾ ಖುಷಿ ಆಯಿತು ಡ್ರೆಸ್ ನೋಡಿ. ಸೊ ನೋಡಿ ಎಷ್ಟೊಂದು ಖುಷಿಯಾಗಿದ್ದಾಳೆ. ಸೊ ನೋಡಿ ನನಗೆ ಕೂಡ ತುಂಬ ಮಿನಿ ಫ್ರಾಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಬ್ಬರದ್ದು ಡ್ರೆಸ್ ರೆಡಿ ಆಯಿತು. ಇದನ್ನು ಕೂಡ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟ್ರೆಡಿಷ್ನಲ್ ವೇರ್ಗೆ ಟೆಂಪಲ್ಗೆ ಹೋದರೆ ಹಾಕ್ಕೋಬೇಕು ಅಂತಾಳೆ ಬರ್ಡೇಗೋಸ್ಕರ. ಸೊ ಇದು ಕೂಡ ಅಷ್ಟೇ ಲಂಗ ಬ್ಲೌಸ್ ಕೂಡ ನಾನು ಅವತ್ತೇ ಸ್ಟಿಚ್ ಮಾಡಿದೆ ಈವ್ನಿಂಗ್ಗೆ. ಸೊ ಲಂಗ ಬೇಗ ಆಯಿತು ಆ್ಯಂಡ್ ಬೇಗ ಆಗುತ್ತೆ, ಹಾಗೇನಿಲ್ಲ. ಸೊ ಪ್ರಾಕ್ಟೀಸ್ ಇದ್ದರೆ ಅಷ್ಟೇ ಬೇಗ ಆಗುತ್ತೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.